ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಧ್ಯ ಕರ್ನಾಟಕಕ್ಕೆ ಅವಕಾಶ ಸಿಕ್ಕಿಲ್ಲ. ದಾವಣಗೆರೆಗೆ ಯಾರಿಗೆ ಅವಕಾಶವನ್ನು ಮುಂದಿನ ಪಟ್ಟಿಯಲ್ಲಿ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಈಗ ಪೈಪೋಟಿ ಶುರುವಾಗಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು ಎಸ್ ಮಲ್ಲಿಕಾರ್ಜುನ್. ಮೊದಲ ಕ್ಯಾಬಿನೆಟ್ ಅವರನ್ನು ತೆಗೆದುಕೊಂಡಿಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಹಲವರು ಮನವಿ ಸಲ್ಲಿಸ್ತಾ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಿ. ಕೆಪಿಸಿಸಿ ವಕ್ತಾರ ಡಿ ಬಸವರಾಜ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಶಾಸಕರು ಕೂಡ, ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಿವಗಂಗಾ ಬಸವರಾಜ್, ಕೆ.ಎಸ್. ಬಸವಂತಪ್ಪ, ಶಾಂತನಗೌಡ, ಇವರು ಕೂಡ ಸಚಿವ ಸ್ಥಾನದ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಅಲ್ಲ ಅಂತಾದರೆ, ಅವರಿಗಿಲ್ಲ ಅಂತಾದರೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ನಮ್ಮ ಒಂದು ಏನಂದರೆ ಎಲ್ಲರೂ ಕೇಳ್ತಕ್ಕಂಥದ್ದಕ್ಕೆ ಅರ್ಹತೆ ಐತಿ. ಅವ್ರು ಕೇಳ್ತಾರೆ, ಕೊಡೋದು ಬಿಡೋದು ಹೈಕಮಾಂಡ್ ಬಿಡೋದು. ಅದು ನಾವು ಸಹ ನಮ್ಮ ಸಮುದಾಯದ ಒಂದು, ನಾವು ಲೆಫ್ಟ್ ಸಮುದಾಯಕ್ಕೆ ಸಂಬಂಧಪಟ್ಟವರು, ಅದು ಚುನಾಯಿತ ಪ್ರತಿನಿಧಿಗಳು ನಾವು. ಹಂಗಾಗಿ ನಮ್ಮಲ್ಲಿ ಈಗಾಗಲೇ 5 ಜನ ಸಹ ನಾವು ಗೆದ್ದಿದ್ದೀವಿ. ನಮ್ಮಲ್ಲಿ 5 ಜನದಲ್ಲಿ ಯಾರಿಗೆ ಬೇಕಾದರೂ ನಮ್ಮ ಲೆಫ್ಟಲ್ಲಿ ಕೊಡ್ತಕ್ಕಂಥದ್ದು ಭರವಸೆ ನಮಗೆ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನೀವು ಯಾರು ಮನವಿ ಮಾಡಿದ್ದೀರಿ ಸರ್? ಭೇಟಿಯಾಗಿ ಏನಾದರೂ ಮನವಿ ಮಾಡಿದ್ದೀರಿ? ನಾವು 5 ಜನಕ್ಕೆ ಯಾರು ಬೇಕಾದ್ರೂ ಕೊಡ್ರಿ ಅಂತಕ್ಕಂಥ ಒಂದು ಮನವಿ ಮಾಡಿದ್ದೇವೆ. ಅಂದರೆ ನಿಮಗೆ ಕೊಡಬೇಕು ಅಂತೇಳಿ ಏನಾದರೂ ಮನವಿ ಮಾಡಿದ್ದೀರಿ ಅಂತ? ನಾವು ಒಟ್ಟು 5 ಜನದಲ್ಲಿ ಯಾರಿಗೆ ಬೇಕಾದ್ರೂ ಕೊಟ್ಟರು ನಮ್ಮ ಒಂದು ಸಮುದಾಯಕ್ಕೆ ನ್ಯಾಯ ಸಿಕ್ಕಂಗೆ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ, ಒಂದು ಮನವಿ ಮಾಡ್ಕೊಂಡಂಗೆ 5 ಜನದಲ್ಲಿ ಯಾರಿಗೆ ಕೊಟ್ಟರು ನಾವು ಅದಕ್ಕೆ ನಾವು. ಮಲ್ಲಿಕಾರ್ಜುನರವರು ಅಭಿವೃದ್ಧಿ ಅಧಿಕಾರರು. ಇವತ್ತು ಬೆಂಗಳೂರಿಂದ ಬಂದಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅನೇಕ ಜನ ನಾಯಕರುಗಳು ದಾವಣಗೆರೆ ಹಳೆ ಊರಾಗ BJP ಟೀಕೆ ಮಾಡ್ತಿದ್ರಲ್ಲ, ಹಳೆ ಊರಾಗ ಇವರೆಲ್ಲ ಬಂದರು ನಮ್ಮ ನಾಯಕರುಗಳು. ನೋಡಿಬಿಟ್ಟು ಬೆಂಗಳೂರಾಗೂ ಇಲ್ಲ ಇಷ್ಟು ಅಭಿವೃದ್ಧಿ, ಇವ್ರು ಯಾಕೆ ಟೀಕೆ ಮಾಡ್ತಾರಂತ ಮಂತ್ರಿಗಳೇ ಕೇಳ್ತಾ ಇದ್ರು. ಮಂತ್ರಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.